ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಈಗ ಟೈಮು ತೋರಿಸ್ತೀನಿ ಟೈಮ್ ಎಷ್ಟಾಗಿದೆ ಅಂತ. ಈಗ ಟೈಮು 4:15. ರೆಡಿಯಾಗಿ ಎಲ್ಲಿ ಹೋಗ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಎಲ್ಲೂ ಇಲ್ಲ, ಮಕ್ಕಳು ಕರ್ಕೊಂಬರೋಕ್ಕೆ ಹುಬ್ಳಿಗೆ ಹೋಗ್ತಿದ್ದೀನಿ. 5:15 ಟ್ರೈನ್ ಇದೆ. ಅಪ್ಪಾಜಿನ ಪಿಕಪ್ ಮಾಡಿಕೊಂಡು ಗಾಡಿನ ಪಾರ್ಕಿಂಗ್ ಲೈಟಲ್ಲಿ ಬಿಟ್ಟು ಬಿಡ್ತೀನಿ. ಬರುವಾಗ ಈಸಿ ಆಗುತ್ತೆ, ಹಾಗೆ ಗಾಡಿ ತೊಗೊಂಡು ಬರ್ಬೋದಲ್ಲ ಅಂತ. ಈಗ ಹೋಗ್ತಿದ್ದೀನಿ. ಅಪ್ಪಾಜಿ ಕರ್ಕೊಂಬರೋಕ್ಕೆ ಹೋಗಬೇಕು. ಬನ್ನಿ, ಯಾಕೆ ಹುಬ್ಳಿಗೆ ಹೋಗ್ತಿದ್ದೀನಿ ಅಂತ ನಿಮಗೆ ಗೊತ್ತಲ್ಲ, ಮಕ್ಕಳೆಲ್ಲ ಇದ್ದಾರೆ, ಕರ್ಕೊಂಬರ್ಬೇಕು. ಮಕ್ಕಳನ್ನ ಕರ್ಕೊಂಬರೋಕ್ಕೋಸ್ಕರ ಊರಿಗೆ ಹೋಗ್ತಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಿದ್ದೆನೇ ಆಗಿಲ್ಲ. ಬರ್ರಿ ಹೋಗೋಣ. ಅಪ್ಪಾಜಿ ಕರ್ಕೊಂಡು ಅಪ್ಪಾಜಿ ಹೇಳಿರೋ ಪ್ಲೇಸಿಗೆ ಹೋಗಿ ವೇಟ್ ಮಾಡ್ತಿದ್ದೆ. ಅಪ್ಪಾಜಿ ಇನ್ನೂ ಬಂದಿದ್ದಿಲ್ಲ. ಆಮೇಲೆ ಅಲ್ಲೇ ರೋಡಿಂದ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು, ಬೆಳಗ್ಗೆ ಇನ್ನೂ 4:45 ಯಾರೂ ಅಡ್ಡಾಡ್ತಿದ್ದಿಲ್ಲ. ಅಷ್ಟರಲ್ಲಿ ಅಪ್ಪಾಜಿ ಬಂದರು. ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಟಿಕೆಟ್ ತೊಗೊಂಡು ರೈಲ್ ಇನ್ನೂ ಬರೋದು ಲೇಟು ಅಂತ ಹೇಳ್ತಾಯಿದ್ರು. 5:15 ಟ್ರೈನ್ ಇತ್ತು. 5:15 ಆದರೂ ಟ್ರೈನ್ ಬಂದಿದ್ದಿಲ್ಲ. ಅಪ್ಪಾಜಿ ಜೊತೆಗೆ ಹಂಗೆ ಮಾತಾಡ್ಕೋತಾ ಕೂತಿದ್ದೆ. ಅಪ್ಪಾಜಿ ಆ ಕತೆ ಈ ಕತೆ ಹೇಳ್ತಿದ್ರು. ಅಷ್ಟರಲ್ಲಿ ಟ್ರೈನ್ ಬಂತು. ಟ್ರೈನ್ ಹತ್ತಿದ್ವಿ. 5:45 ಬಂತು ಟ್ರೈನು. ಆ ಟ್ರೈನ್ ಹತ್ತಿದ್ಮೇಲೆ ಅಲ್ಲೇ ಹೊರಗಿಂದೆಲ್ಲ ವೀಡಿಯೋ ಮಾಡ್ತಾಯಿದ್ದೆ ವೀಡಿಯೋನ. ಅಲ್ಲಿಂದ ಹಂಗೆ ನೇಚರ್ ನೋಡ್ಕೋತಾ ಇದ್ದೆ. ಅಲ್ಲೊಂದು ಸ್ಟಾಪನ್ ಇತ್ತು, ಅಲ್ಲೆಲ್ಲ ಕೆಂಪು ಹೂಗಳು ಚೆನ್ನಾಗಿ ಬೆಳೆದಿದ್ರು. ಅದು ನೋಡ್ಕೋತಾ ಅಪ್ಪಾಜಿ ಜೊತೆ ಮಾತಾಡ್ಕೊತಾ ಕೂತಿದ್ದೆ. ಹಂಗೆ ಮಾತಾಡ್ಕೊತ ಹುಬ್ಳಿ ರೈಲ್ವೆ ಸ್ಟೇಷನಿಗೆ ಬಂದೆ. ರೈಲಿಂದ ಕೆಳಗೆ ಇಳಿದ ತಕ್ಷಣ ನನ್ನ ಮಗಗೆ ಫೋನ್ ಮಾಡಿದೆ. ನನ್ನ ಮಗ, ಆಂಟಿ ನೀವು ಅಲ್ಲಿ ಬರುವಾಗ ಫೋನ್ ಮಾಡಿರಿ ಅಂತ ಅಂದಿದ್ದ. ಫೋನ್ ಮಾಡಿದ್ರೆ ಅವನು ಬರ್ತೀನಿ ಆಂಟಿ ವೇಟ್ ಮಾಡಿ ಅಂತ. ಅದಕ್ಕೆ 1 ಕಿಲೋಮೀಟ್ರ್ ದೂರ ಆ ಟೆನ್ಷನಿಂದ ಈ ಟೇಷನ್ನು ಅಷ್ಟು 1 ಕಿಲೋಮೀಟ್ರ್ ದೂರ ವೇಟ್ ಮಾಡಿ ಅವನಿಗೆ ಕಾಯ್ತಾ ಇದ್ದೆ. ಅವನು ಬರ್ತಾ ಇದ್ದಾನೆ, ನೋಡ್ರಿ ಹೆಂಗೆ ಬರ್ತಾನೆ ಅಂತ. ಸ್ಟೈಲ್ ನೋಡಪ್ಪ, ಅವ್ನು ನೋಡಲ್ಲ ಸ್ಟೈಲ್. ಹುಬ್ಳಿ ಮಂದಿರಿಗೆ ಭಾರಿ ಡಿಮ್ಯಾಂಡ್ ಐತಿ. ಸಾಕರ್ ಇಲ್ಲ ಆಟ ಎಲ್ಲ ನೋಡಿನಲ್ಲ ನಾನು, ನನ್ನ ಮಗ ತಮಾಷೆ ಮಾಡ್ಕೊತ ಹಂಗೆ ಬಂದ್ವಿ. ಅಲ್ಲಿ ಲಗೇಜ್ ತುಂಬ ಇತ್ತು. ನನ್ನ ಮಗ ಲಗೇಜ್ನೆಲ್ಲ ಆಟೋದಲ್ಲಿಟ್ಟು ಆಟೋ ಮಾಡಿ ಕಳಿಸಿದ. ನನ್ನ ಮಗುಗೆ ಹಂಗೆ ಆಟೋದ ಬಾ ಅಪ್ಪಾಜಿ ಅಂದೆ. ಇಲ್ಲ ಆಂಟಿ ನಾನು ಗಾಡಿ ತೊಗೊಂಡಿದ್ದೀನಿ, ಗಾಡಿಯಲ್ಲಿ ಬರ್ತೀನಿ, ನೀವು ಹೋಗಿರ್ರಿ ಅಂತ ಅಂದ. ಹಂಗೆ ಹೋಗ್ತಾ ಇದ್ವಿ. ಇನ್ನು ರೋಡೆಲ್ಲ ಕಾಮಗಾರಿ ಮಾಡ್ತಿದ್ರು. ಇದು ಗೊತ್ತಲ್ಲ, ಇದು ಯಾವ ಸರ್ಕಲ್ ಅಂತ, ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ಲು. ಹಂಗೆ ನೋಡ್ಕೋತಾ ಅದ್ರದ್ದೊಂದು ಸ್ವಲ್ಪ ವೀಡಿಯೋ ಮಾಡಿದೆ. ಆಟೋದಲ್ಲಿ ಹೋಗುವಾಗ ನನ್ನ ಮಕ್ಳನ್ನ ಯಾವಾಗ ನೋಡ್ತೀನಿ ಅಂತ ತುಂಬ ಆ ಥರದಾಗಿದ್ದೆ. ನನ್ನ ಮಕ್ಕಳು ನೋಡಿ ಖುಷಿ ಆಯಿತು. ಏನದು? ಯಾರಿಗೆ? ಏನದ? ಎಲ್ಲಿ? ಅಯ್ಯೋಯ್ಯೋ, ಯಾವ್ದ್ರ ಮದರ್ಸ್ ಡೇಗಾ? ಹೌದಾ? ಕೊಡು ಪೂಜೆ. ಹೇಳು, ವಿಶ್ ಮಾಡು. ಚೆನ್ನಾಗೈತಿ. ಇದಮ್ಮ ಇಯರಿಂಗ್ಸ್, ಚಾಕ್ಲೇಟು. ಇದು ಯಾರ್ದು? ನಮ್ಮ ಶಾನಿ ಪಾಪದು. ರಬ್ಬರ್ ಬಂಡಿ ಹಾಕ್ಯಾಳೆ. ಅವನೇನು ಗಿಫ್ಟ್ ಪ್ಯಾಕ್ ಮಾಡಿಕೊಟ್ರು. ಅಯ್ಯೇನ ಈಕಿನ ನೋಡು, ಗೋಲ್ ಇಟ್ಟಾಳ, ಕಾರ್ ಇಟ್ಟಾಳ, ಚಾಕ್ಲೇಟ್ ಇಟ್ಟಾಳ, ಮೊಟ್ಟ ಪತ್ಲಿ ಇಟ್ಟಾಳ. ಥ್ಯಾಂಕ್ ಯು, ವೆಲ್ಕಮ್. ಓಯ್ ಓಯ್, ಅಯ್ಯೋಯ್ಯೋ ಅಯ್ಯೋಯ್ಯೋ. ಹಾ ಮಾಡು. ನನ್ನ ಮಕ್ಕಳು ಮದರ್ಸ್ ಡೇಗೆಲ್ಲ ಗಿಫ್ಟ್ ಎಲ್ಲ ಮಾಡಿದ್ರು. ಗಿಫ್ಟ್ ಕೊಟ್ಟರು. ಅಲ್ಲಿ ಅಕ್ಕ ಬಂದಿತ್ತು, ಅಕ್ಕನ್ನೆಲ್ಲ ಮಾತಾಡ್ಸ್ಕೊಂಡು, ಅಕ್ಕನ ಮಗಳಿಗೆ ಹುಷಾರಿದ್ದಿಲ್ಲ, ಅವಳನ್ನೊಂದು ಸ್ವಲ್ಪ ನೋಡಿಕೊಂಡು ಹಂಗೆ ಊರಿಗೆ ಹೊರಟೋಣ ಅಂತ ರೆಡಿಯಾಗಿ ಆಟೋ ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಿದ್ವಿ. ಹಂಗೆ ನನ್ನ ಮಗಳಿಗೆ ವೀಡಿಯೋ ಮಾಡಮ್ಮ ನಂದು ಅಂತ ಹೇಳ್ತಿದ್ಲು. ವೀಡಿಯೋ ಮಾಡ್ಕೊತ ಹೋಗ್ತಿದ್ದೆ. ಹಾಗೆ ಆಟೋ ಅಂಕಲ್ ಜೊತೆ ಮಾತಾಡ್ತಾ ಇದ್ದೆ. ಆಟೋ ಅಂಕಲ್ ತುಂಬ ಚೆನ್ನಾಗಿ ಮಾತಾಡ್ಸ್ತಿದ್ರು. ಅದು ನೋಡಿ ಇದು ನೋಡಿ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಸಿದ್ಧರೂಢನ ಮಠಕ್ಕೆ ಹೋಗಿದ್ರಾ ಅಂತ ಎಲ್ಲ ಮಾತಾಡ್ಸ್ತಾಯಿದ್ರು. ನಮಗೆ ಟೈಮ್ ಸ್ವಲ್ಪ ಇತ್ತು ಕಾರಣ ನಮಗೆ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕೆ ಟೈಮ್ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಹೋಗ್ತೀನಿ ಅಂಕಲ್ ಅಂತ ಹೇಳಿದೆ. ಆಯ್ತಮ್ಮ, ನೆಕ್ಸ್ಟ್ ಟೈಮ್ ಬಂದಾಗ ಹೋಗ್ರಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಅಲ್ಲಿದ್ದು ಇಂಪ್ರೂವ್ಮೆಂಟ್ ಹೇಳ್ತಿದ್ರು. ರೋಡೆಲ್ಲ ತೆಗ್ದಿದ್ದಾರೆ, ಈಗ ರೋಡ್ ಮಾಡ್ತಿದ್ದಾರೆ, ಚೆನ್ನಾಗಿ ಆಗ್ತಿದೆ ಅಮ್ಮ ಅಂತ ಹೇಳ್ತಿದ್ರು. ಹಂಗೆ ಮಾತಾಡ್ಕೊತ ಆಟೋ ಅಂಕಲ್ ಜೊತೆಗೆ
ಹಾಗೆ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇಲ್ಲಿ ನೋಡ್ರಮ್ಮ, ಇಲ್ಲಿ ಸಿದ್ಧಾರೂಢಂದು ಇದೈತೆ ನೋಡ್ರಿ, ಇಲ್ಲಿ ಮೂರ್ತಿ ಇದೆ ಅಂತ ಅಂದರು. ಅಂಕಲ್ ತಡ್ರಿ ನೋಡೋಣ, ಕೈ ಮುಗಿತೀವಿ ಅಂತ ಹೇಳಿದ್ವಿ. ಒಂದು 2 ಸೆಕೆಂಡ್ ನಿಂದ್ರಿಸಿದ್ರು. ಸಿದ್ಧಾರೂಢಂದು ರೈಲ್ವೆ ಸ್ಟೇಷನ್ ಅಲ್ಲಮ್ಮ, ಅದು ರೈಲ್ವೆ ಸ್ಟೇಷನ್ಗೆ ಸಿದ್ಧಾರೂಢ ಅಂತ ಇಟ್ಟಿದ್ದಾರಲ್ಲ, ಅದಕ್ಕೆ ನಾವು ಇಲ್ಲಿ ಸಿದ್ಧಾರೂಢನ ಮೂರ್ತಿ ಇಟ್ಟಿದ್ದಾರೆ, ನೋಡಿ ಕೈ ಮುಗಿರಿ ಅಂತ ಅಂದರು. ನನ್ನ ಮಕ್ಳಿಗೆ ಹೇಳಿದೆ, ನೋಡಮ್ಮ ಕೈ ಮುಗಿರಿ ಅಂತ ಹೇಳ್ತಿದ್ದೆ, ಸಿದ್ಧಾರೂಢ ಮೂರ್ತಿ ಬಂದಿದೆ ಅಂತ ಅಂದೆ. ಅಲ್ಲಿ ಬೇಗ ಹೋದ್ವಿ. ರೈಲು ಒಳ್ಳೆ ಬೇಗ ಬರುತ್ತೆ ಅಂತ ಹೇಳ್ತಾಯಿದ್ರು. ಓಡೋಗಿ ಫಸ್ಟು ಟಿಕೆಟ್ ತೊಗೊಂಡೆ. ಟಿಕೆಟ್ ತೊಗೊಂಡು ಹೋಗ್ತಿದ್ವಿ. 6 ಪ್ಲ್ಯಾಟ್ಫಾರ್ಮ್ ಯಾವುದು ಅಂತ ಗೊತ್ತಾಗ್ತಾನೇ ಇಲ್ಲ. ಅಲ್ಲಿ ಕೇಳಿದ್ರೆ ಅಲ್ಲಿ ಹೇಳ್ತಾರೆ, ಇಲ್ಲಿ ಕೇಳಿದ್ರೆ ಅಲ್ಲಿ ಹೇಳ್ತಾರೆ. ಎಸ್ಕಲೇಟರ್ ಹತ್ತಿ ಮೇಲೋದೆ. ಮೇಲೋದ್ರೆ ಅಯ್ಯ ಇಲ್ಲಿಲ್ಲ 6 ಪ್ಲ್ಯಾಟ್ಫಾರಮು, ಆ ಕಡೆಗಿದೆ, ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ರು. ಅಯ್ಯೋ, ಮತ್ತೆ ಅಡ್ಡಾಡ್ಕೊಂಡು ಬೇಗ ರೈಲ್ ಅಲ್ಲೇ ಬಂದು ನಿಂತಿತ್ತು ಅಂತೆ. ಬೇಗ ಓಡೋಡು ಎಷ್ಟು ಓಡೋಗ್ಬಿಟ್ಟಿವಿ ಅಂದರೆ, ಮಕ್ಕಳು ಕರ್ಕೊಂಡು, ಪಾಪ ನನ್ನ ಮಕ್ಕಳು ಎತ್ಕ ಅಂತ ಹೇಳಲಿಲ್ಲ, ಏನನ್ನಲಿಲ್ಲ. ಓಡು ನಾನು ಹೆಂಗೆ ಓಡ್ತಿದ್ನೋ ಹಂಗೆ ಬರ್ತಾಯಿದ್ರು. ಪಾಪ ಹೋಗಿ ಅವ್ರನ್ನೆಲ್ಲ ಹಿಡ್ಕೊಂಡು ಆ ಕಡೆ ರೈಲ್ವೆ ಸ್ಟೇಷನ್ಗೆ ಹೋದೆ. ಅಲ್ಲಿ ಹೋಗೋತ್ತಿಗೆ ಸುಸ್ತಾಗ್ಬಿಡ್ತು. ಬ್ಯಾಗು ಲಗೇಜು, ಪಾಪ ನಮ್ಮ ಅಪ್ಪಾಜಿ ಬ್ಯಾಗ್ ಹಿಡ್ಕೊತು. ಮಕ್ಕಳನ್ನ ನೀನು ಹಿಡ್ಕೊಳಮ್ಮ, ನಾನು ಬ್ಯಾಗ್ ಹಿಡ್ಕೋತೀನಿ ಅಂತ ಅಂದರು. ನನಗೆ ನಮ್ಮ ಅಪ್ಪಾಜಿ ಇರೋದಕ್ಕೊಂದು ಸ್ವಲ್ಪ ಇದಾಯಿತು. ಮಕ್ಕಳು ನಾನು ಹಿಡ್ಕೊಂಬರ್ತಿದ್ದೆ. ಅಲ್ಲಿ ಕೇಳ್ತಿದ್ದೀವಿ, ನೀಟಾಗಿ ಯಾರೂ ರೆಸ್ಪಾನ್ಸೇ ಮಾಡ. ಅಲ್ಲಿಂದ ಹೋಗಿ ರೈಲ್ ಇತ್ತು, ರೈಲಿಗೆ ಹೋಗಿ ಕೂತ್ಕೊಳ್ಳೋಣ ಅಂತ ಫಸ್ಟು ರೈಲ್ ಹತ್ರಿ ಅಂತಿದ್ರು. ಅಲ್ಲಿ ರೈಲ್ ಹತ್ಕೊಂಡು ಹೋಗಿ ಕೂತ್ಕೊಂಡ್ವಿ. ತುಂಬ ರಶ್ ಇತ್ತು ರೈಲಲ್ಲಿ. ನಮ್ಮ ಮಕ್ಕಳಿಗೆ ಅಲ್ಲಿ ಬ್ಯಾಗ್ ಇಟ್ಟು ಇಬ್ಬರು ಕೂರಿಸಿದೆ. ನನ್ನ ಮಕ್ಕಳು ಕೂತ್ಕೊಳ್ರಿ ಅಂತ ಅಂದೆ. ಕೂತ್ಕೊಂಡ್ರು ಪಾಪ. ಅವರಿಗೆ ಕೂತ್ಕೊಳ್ಳೋಕ್ಕೆ ಜಾಗ ಹುಡುಕ್ತಿದ್ರು. ಆಮೇಲೆ ಒಬ್ಬರು ಅಂದರು, ಅಂಕಲು ನಾನು ಎದ್ದೇಳ್ತೀನಮ್ಮ, ನೀನು ನೆಕ್ಸ್ಟ್ ಸ್ಟಾಪಿಗೆ ನೀನು ಕೂತ್ಕೊಂಡು ಅಂತ ತಡಿ ಅಂತ ಅಂದರು. ಆಯ್ತು ಅಂಕಲ್, ನೀವು ಎದ್ಮೇಲೆ ಕೂರ್ತೀನಿ ತಗೊಳ್ರಿ ಅಂದರೆ. ನಿಜ ರೈಲಲ್ಲಿ ಎಷ್ಟು ಹೆಲ್ಪ್ ಮಾಡ್ತಾರಂದರೆ, ಮಕ್ಕಳಿರೋರಿಗೆ ಜಾಗ ಬಿಟ್ಕೊಡ್ತಾರೆ. ಆಮೇಲೆ ಜಾಗ ಬಿಟ್ಕೊಟ್ರು. ಅಲ್ಲೇ ಅವತ್ತು RCB ಮ್ಯಾಚ್ ನಡೀತಿತ್ತು. RCB ಮ್ಯಾಚಲ್ಲಿ ವಿಕೆಟ್ ಹೋಗುವಾಗೆಲ್ಲ ಚೀರ್ತಾಯಿದ್ರು ಹುಡುಗರೆಲ್ಲ. ಅಲ್ಲಿ ಕಾಮಿಡಿ ಮಾಡ್ತಿದ್ರು, ಇಲ್ಲಿ ಆಂಬ್ಯುಲೆನ್ಸ್ ಬರಲ್ಲ, ನೀವು ಯಾಕೆ ಹೆಂಗೆ ಚೀರ್ತಾಯಿದ್ದೀರಿ ಅಂತ. ಆಮೇಲೆ ಬಂದ್ವಿ ನಮ್ಮ ದಾವಣಗೆರೆ ಬಂದ ತಕ್ಷಣವೇ ನನ್ನ ಮಕ್ಳಿಗೆ ಖುಷಿ, ನಮ್ಮ ಊರು ಬಂತಪ್ಪ ಅಂತ ಖುಷಿಗೆ ಇದು ಮಾಡ್ತಿದ್ರು. ಹಾಗೆ ಅವ್ರಿಗಂದ್ರೆ ಎಸ್ಕಲೇಟರ್ಗೆ ಹೋಗ್ಬೇಕಂದ್ರೆ ತುಂಬ ಖುಷಿ. ಅಪ್ಪಾಜಿನ ಮನೆ ತಲೆ ಡ್ರಾಪ್ ಮಾಡಿ ಮನೆ ಬಂದೆ. ನಮ್ಮ ಮನೆಯವ್ರು ಊರಿಂದ ಬಂದಿದ್ದರು. ನನ್ನ ದೊಡ್ಡ ಮಗಳು ಅವರಪ್ಪ ಹೊರಗಡೆ ಹೋಗಿ ಕೇಕ್ ತೊಗೊಂಬಂದಿದ್ರು. ಪಪ್ಪ ಇವತ್ತು ಮದರ್ಸ್ ಡೇ ಐತಿ ಅಂತ ಹೇಳಿ ಅವ್ರ ಪಪ್ಪ ಅವಳು ಹೋಗಿ ಕೇಕ್ ತೊಗೊಂಬಂದರು. ಕೇಕ್ ಕೊಯ್ಸಿದ್ರು. ನೋಡ್ರಿ, ಅವರಪ್ಪ ವೀಡಿಯೋ ಮಾಡೋಕ್ಕಿಟ್ಟು ಅವ್ರ ಪಾಪಗೆ ಹೇಳ್ತಿದ್ರು, ಅಮ್ಮನ ಹತ್ರ ಹೋಗಿ ಕೂತ್ಕೋ ಅಂತ ಅಂದರು. ಈ ಮೂವರು ಸೇರಿ ಕೇಕ್ ಕಟ್ ಮಾಡಿದ್ವಿ. ನಾನು ನನ್ನ ಮಕ್ಕಳು ಇಬ್ಬರು ಮೂವರು ಸೇರಿ ಕೇಕ್ ಕಟ್ ಮಾಡಿದ್ವಿ. ಹಂಗೆ ಸೆಲೆಬ್ರೇಷನ್ ಮಾಡಿ ನಮ್ಮ ಮಕ್ಕಳಿಗೆಲ್ಲ ಕೇಕ್ ತಿನ್ನಿಸಿದೆ. ನನ್ನ ಮಕ್ಕಳಿಗೆ ಕೇಕ್ ಅಂದರೆ ತುಂಬ ಇಷ್ಟ. ಅವರಿಗೆ ಚಾಕ್ಲೇಟ್ ಫ್ಲೇವರು, ವೆನಿಲಾ ಫ್ಲೇವರು ಕೇಕ್ ಇದ್ಬಿಟ್ರೆ ಏನು ಬೇಡ. ನಮ್ಮ ಮನೆಯವರು ಮತ್ತು ಊಟಕ್ಕೆ ಏನು ಮಾಡ್ತೀಯಮ್ಮ ಅಂತ ಕೇಳಿದ್ರು. ಊಟಕ್ಕೆ ಏನು ಮಾಡಲಿ ಅಂತ ಕೇಳಿದೆ. ಬಿಡು, ನಾನು ಗ್ರೇವಿ ತೊಗೊಂಬಂದಿದ್ದೀನಿ, ರೈಸ್ ಮಾಡು ಸಾಕು, ಊಟ ಮಾಡಿ ಮಲ್ಗೋಣ, ನಿನಗೂ ಸುಸ್ತಾಗಿದೆ ಟ್ರಾವೆಲ್ ಮಾಡಿ, ನನಗೂ ಸುಸ್ತಾಗಿದೆ ಟ್ರಾವೆಲ್ ಮಾಡಿ ಅಂದರು. ನನ್ನ ಮಕ್ಕಳಿಗೆಲ್ಲ ಕೇಕ್ ತಿನ್ನಿಸ್ಕೊಂಡು ಆಮೇಲೆ ಎಲ್ಲ ಊಟಕ್ಕೆಲ್ಲ ನೀಡಿ ಊಟ ಮಾಡಿಕೊಂಡು ಹಂಗೆ ಮಲ್ಗಕ್ಕೆ ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.